ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಟಿವಿಗಿಂತ ಮೊದಲು ನಮ್ಮ ಚಾನಲ್ನಲ್ಲಿ ನೋಡಿ. ಶಾಂತಿ ಮೀನನ್ಗೆ ಹೇಳ್ತಾಳೆ, ರೋಹಿಣಿಗೆ ಕಾಫಿ ಮಾಡ್ಕೊ ಅನ್ನೋಷ್ಟು ದೊಡ್ಡೋಳು ಆಗ್ಬಿಟ್ಟ ನೀನು ಅಂದಾಗ ಮೀನಾ ಆಯ್ತು ಅತ್ತೆ ನಾನೇ ಕಾಫಿ ಮಾಡ್ಕೊಡ್ತೀನಿ, ಅವ್ರನ್ನ ಪಾತ್ರೆ ತೊಳಿಯೋಕ್ಕೆ ಹೇಳಿ, ಅವರು ಈ ಮನೆ ಸೊಸೆ ಅಲ್ವಾ ಅಂದಾಗ ಶಾಂತಿ ಏನೋ ಅವಳು ನಿಂತರ ಬಿಕಾರಿ ಮನೆಯಿಂದ ತಂದಿದ್ದೀನಿ ಅನ್ಕೋಬಿಟ್ಟಿದೀಯಾ, ತುಂಬ ಆಸ್ತಿ ಪಾಸ್ತಿ ಇರೋ ಮನೆಯವಳು ಅವಳು, ಅವ್ರ ಮನೇಲಿ 10 ಜನ ಕೆಲಸ ಮಾಡ್ತಾರೆ ಗೊತ್ತಾ ನಿನಗೆ ಅಂದಾಗ ಮೀನಾ ಹೇಳ್ತಾಳೆ ಆಗಿದ್ರೆ ಅವರಲ್ಲಿ ಒಬ್ರನ್ನ ಇಲ್ಲಿಗೆ ಕರೆಸಿ ಹೇಳಿ ಪಾತ್ರೆ ತೊಳಿತಾ ಇರ್ತಾಳೆ. ಆಗ ಶಾಂತಿ ಗೊತ್ತಾಯಿತು ನನಗೆ ಈಗೆಲ್ಲ ಮಾತಾಡು ಅಂತ ಸೂರ್ಯ ನಿನಗೆ ಟ್ರೈನಿಂಗ್ ಕೊಟ್ಟಿದ್ದಾನೆ, ಇರಲಿ ಈ ಮಾತನ್ನು ಎಷ್ಟು ದಿನ ಆಡ್ತೀಯ ಅಂತ ನೋಡ್ತೀನಿ, ನೀನೇನು ಕಾಫಿ ಮಾಡಬೇಕಾಗಿಲ್ಲ ನನಗೆ ಕಾಫಿ ಮಾಡೋಕ್ಕೆ ಬರುತ್ತೆ ಅಂತ ಶಾಂತಿ ಕಾಫಿ ಮಾಡಿ ಊಟಿ ಕೆನಡಾ ಎಲ್ಲದಕ್ಕಿಂತ ಮೀರ್ಸೋ ಥರ ಇರುತ್ತೆ, ಕುಡಿಯೋಕ್ಕೂ ಯೋಗ ಮಾಡಿರಬೇಕು ಅಂತ ಮನೋಜ್ ರೋಹಿಣಿ ಶಾಂತಿ 3 ಜನ ಕಾಫಿ ಕುಡಿತಾ ಇರ್ತಾರೆ. ಸೂರ್ಯನು ರವಿನೂ ಬರ್ತಾರೆ. ಆಗ ಸೂರ್ಯ ಮನೆಯೊಳಗೆ ಬಂದು ಮೀನಾ ಮೀನಾ ಎಲ್ಲಿದೆಯಾ ಅಂತ ಕರಿತಾ ಇರ್ತಾನೆ. ಆಗ ರವಿ ಬೇಡ ಸೂರ್ಯ ಅಂತಿರ್ಬೇಕಾದ್ರೆ ಶಾಂತಿ ರವಿ ಏನಾಯ್ತೋ ತಲೆಯಲ್ಲಿ ಬೇರೆ ಬ್ಯಾಂಡೇಜ್ ಬೇರೆ ಇದೆ ಅಂತ ಕೇಳಿದಾಗ ರವಿ ಸಣ್ಣ ಸಮಸ್ಯೆ ಆಗಿದೆ ಅಮ್ಮ ಅಂತಾನೆ. ಮೀನಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾಳೆ. ಅಲ್ಲಿಗೆ ಸೂರ್ಯ ಹೋಗಿ ಪಾತ್ರೆನೆಲ್ಲ ಚಲ್ಲಾಪಿಲ್ಲಿ ಮಾಡ್ತಾನೆ. ಮೀನಾ ಗಾಬರಿಯಿಂದ ಸೂರ್ಯನ ನೋಡಿ ಏನ್ರಿ ಆಯಿತು ತಲೆ ಬೇರೆ ಬ್ಯಾಂಡೇಜ್ ಇದೆ ಅಂದಾಗ ಸೂರ್ಯ ಹೇಳ್ತಾನೆ ಎಲ್ಲನೂ ನಿನ್ನಿಂದ ಅಂದಾಗ ಮೀನಾ ರೀ ನಾನೇನು ಮಾಡಿದೆ ಅಂತಾಳೆ. ಆಗ ಸೂರ್ಯ ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲದೆ ಇರೋ ಥರ ಡ್ರಾಮಾ ಆಡ್ತಿದೀಯಾ ಅಂದಾಗ ಮೀನಾ ನೀವು ಏನು ಮಾಡ್ತಿದ್ದೀರೋ ಅರ್ಥ ಆಗ್ತಿಲ್ಲ, ನೀವು ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೋತಿದ್ದೀರಾ ಅಂತ ಕೇಳ್ತಾಳೆ. ಸೂರ್ಯ ನೀನು ಮಾಡಿರೋ ಕೆಲಸಕ್ಕೆ ಕೋಪ ಮಾಡ್ಕೊಳ್ದೆ ಮುದ್ದಾಡಬೇಕಾ ಅಂತಾನೆ. ಇಲ್ಲಿ ರೋಹಿಣಿ ಶಾಂತಿನ ಕೇಳ್ತಾರೆ ಅತ್ತೆ ಏನು ಪ್ರಾಬ್ಲಮ್ಮು ಯಾಕೆ ಹೀಗೆ ಕಿರ್ಚಾಡ್ತಿದ್ದಾರೆ ಅಂದಾಗ ಶಾಂತಿ ನಾನು ಮುಂಚೆನೇ ಹೇಳಿರ್ಲಿಲ್ವಾ ಅವಳನ್ನ ಕಾಲು ಕೆಳಗೆ ಹಾಕೊಂಡು ತುಳಿತಾನೆ ಅಂತ ನೋಡ್ತಾ ಇರು ಅಂತ ಹೇಳ್ತಾಳೆ. ಮೀನಾ ಯಾಕೆ ನನಗೆ ಸಂಬಂಧ ಇಲ್ಲದೆ ಇದ್ರೂ ಕೂಗಾಡ್ತಿದ್ದೀರಾ ಅಂದಾಗ ಸೂರ್ಯ ಯಾಕೆ ಅಂತ ಗೊತ್ತಿಲ್ವಾ, ನನ್ನ ಹತ್ರ ಹೇಳ್ದೆ ಯಾಕೆ ಮುಚ್ಚಿಟ್ಟೆ ಅಂದಾಗ ಮೀನಾ ನಾನು ಯಾವ ವಿಷಯ ಮುಚ್ಚಿಟ್ಟಿದ್ದೀನಿ ಅಂತಾರೆ. ಆಗ ಸೂರ್ಯ ನನ್ನ ಕಾರ್ ಪೊಲೀಸವ್ರ ಹತ್ರ ಸೇರೋದಕ್ಕೆ ಯಾರು ಕಾರಣ, ಯಾಕೆ ಸೈಲೆಂಟ್ ಆದೆ, ನನ್ನ ಕಾರು ಪೊಲೀಸರ ಕೈಗೆ ಸೇರೋದಕ್ಕೆ ಆ ಬಡ್ಡಿ ಮಾದೇಶ ತಾನೇ ಕಾರಣ, ಎಂಥ ಪ್ಲ್ಯಾನ್ ಮಾಡಿ ಪೊಲೀಸರ ಕೈಗೆ ಸಿಗಾಕೊಳ್ಳೋ ಥರ ಮಾಡಿದ್ದಾನೆ, ನಿನಗೆ ಎಲ್ಲ ಗೊತ್ತಿದ್ರು ನನಗೆ ಯಾಕೆ ಹೇಳ್ದೆ ಮುಚ್ಚಿಬಿಟ್ಟೆ ಅಲ್ವಾ ಅಂದಾಗ ಮೀನಾ ಗಾಬರಿಯಾಗಿ ಅದು ನಾನು ಅಂತಿರ್ಬೇಕಾದ್ರೆ ಸೂರ್ಯ ನನಗೆ ಏನೂ ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡ್ತಿದ್ದೀಯಾ ಅಂದಾಗ ಮೀನಾ ಅಲ್ಲ ರೀ ನಾನು ವಿಷಯ ಮುಚ್ಚಿಟ್ಟಿದ್ದು ನಿಜ, ಆದರೆ ಏನಕ್ಕೆ ಮುಚ್ಚಿಟ್ಟೆ ಅನ್ನೋದನ್ನ ತಾಳ್ಮೆಯಿಂದ ಕೇಳ್ಕೊಳ್ಳಿ, ಎಲ್ಲ ವಿಷಯನೂ ನಾನು ಹೇಳ್ತೀನಿ, ಟೀ ಮಾಡ್ಕೊ ಬರ್ತೀನಿ ಅಲ್ಲಿ ಸಮಾಧಾನದಿಂದ ಕೂತ್ಕೊಳ್ಳ. ಸೂರ್ಯ ನಾನೇನು ಕೇಳ್ತಿರೋದು ನೀನೇನು ಹೇಳ್ತಿರೋದು, ಏನು ಟೀ ಮಾಡ್ಕೊ ಬರ್ತೀಯಾ ಅಂತ ಹೇಳಿ ಎಲ್ಲನೂ ಚೆಲ್ಬಿಡ್ತಾನೆ. ಮನೆಗೆ ರಂಗನಾಥ್ ಬಂದು ಮನೇಲಿ ಬಿದ್ದಿರೋದನ್ನ ನೋಡಿ ರವಿ ಯಾಕೆ ಈಗ ಬಿದ್ದಿದೆ ಅಂತ ಕೇಳಿದಾಗ ಬಿದ್ದೋಗಿದೆ ಅಪ್ಪ ಅಂದಾಗ ರಂಗನಾಥ್ ಇಡೋದು ತಾನೆ ಅಂತಾರೆ. ಅಡುಗೆ ಮನೆಯಿಂದ ಪಾತ್ರೆ ಬಿದ್ದ ಶಬ್ದ ಬರುತ್ತೆ. ಆಗ ರಂಗನಾಥ್ ಏನದು ಶಬ್ದ ಅಂದಾಗ ಶಾಂತಿ ನಿಮ್ಮ ಮುದ್ದಿನ ಮಗ ಈ ರೀತಿ ಕೂಗಾಡೋದೇನು ಹೊಸ್ತಾ ಅಂದಾಗ ರಂಗನಾಥ್ ಸೂರ್ಯ ಅಂತ ಕರೀತಾರೆ. ಅಲ್ಲಿಗೆ ಸೂರ್ಯ ಬರ್ತಾನೆ. ಆಗ ರಂಗನಾಥ್ ಏನದು ಶಬ್ದ ಅಂದಾಗ ಸೂರ್ಯ ಮೀನನ್ನ ನೋಡಿ ಎಲ್ಲ ಇವಳಿಂದಾನೇ ಆಗ್ತಿರೋದು ಅಂತಾನೆ. ರಂಗನಾಥ್ ನಿನ್ನ ಸಮಸ್ಯೆ ಏನು ಅಂತ ಹೇಳ್ದೆ ಯಾಕೆ ಹೀಗೆ ಕೂಗಾಡ್ತಿದೀಯಾ, ಏನಿದು ಬ್ಯಾಂಡೇಜ್ ಅಂದಾಗ ರವಿ ಇವತ್ತು ಒಬ್ರ ಜೊತೆ ಗಲಾಟೆ ಮಾಡ್ಕೊಂಡಿದ್ದಾನೆ, ಅದೇ ಅದಕ್ಕೆ ಮದುವೆಲಿ ಗಲಾಟೆ ಮಾಡಿದ್ರಲ್ಲ ಅವರು ಅಂತ ಹೇಳಿದಾಗ ರಂಗನಾಥ್ ಬಡ್ಡಿ ಮಾದೇಶನ ಅವನ ಜೊತೆ ಯಾಕೆ ಅಂತ ಹೇಳಿದಾಗ ಸೂರ್ಯ ಈ ಅಂಡಾಳಮ್ಮನಿಂದ ಅಪ್ಪ ಏನು ಗೊತ್ತಿಗಿ ಅಂತ ಹೇಳ್ತಿದ್ರಲ್ಲ, ಸುಳ್ಳು ಹೇಳೋದು ಮಾತ್ರ ಚೆನ್ನಾಗಿ ಗೊತ್ತಿದೆ ಇವಳಿಗೆ, ನನ್ನ ಕಾರು ಡ್ರಗ್ ಕೇಸಲ್ಲಿ ಸೀಜ್ ಹಾಗೆ ಮಾಡಿದ್ದು ಆ ಬಡ್ಡಿ ಮಾದೇಶ ಅಪ್ಪ ಅಂತ ಹೇಳ್ತಾರೆ. ಆಗ ರಂಗನಾಥ್ ಮೀನಾ ಯಾಕಮ್ಮ ವಿಷಯನ ಮೊದಲೇ ಹೇಳಿಲ್ಲ ಅಂದಾಗ ಸೂರ್ಯ ನಾನು ಅದನ್ನೇ ಕೇಳ್ತಿರೋದು, ಮುಂಚೆ ನನ್ನ ಹತ್ರ ಪಡ್ಕೊಂಡಿದ್ದಿದ್ರೆ ನನ್ನ ಕಾರು ಸೀಜ್ ಆಗದೆ ಇರೋ ಥರ ನಾನು ನೋಡ್ಕೋತಿದ್ದೆ, ಪೆನ್ಡ್ರೈವಲ್ಲಿ ಇರೋ ವಿಡಿಯೋನು ಡಿಲೀಟ್ ಆಗಿದೆ, ಈ ವಿಷಯ ಯಾಕೆ ಮುಂಚೆನೂ ಗೊತ್ತಿದ್ರು ಯಾಕೆ ಹೇಳಲಿಲ್ಲ ಅಂತ ಮೀನನ್ನು ಕೇಳ್ತಾ ಇರ್ತಾನೆ. ಆಗ ಮೀನಾ ಸ್ವಲ್ಪ ಕೇಳ್ರಿ, ನಾನು ಮುಂಚೆನೇ ವಿಷಯ ಹೇಳಿದರೆ ನೀವು ಅವ್ರ ಹತ್ರ ಹೋಗಿ ಹೊಡೆದು ದೊಡ್ಡ ಅವಂತರ ಮಾಡ್ಕೋತಿದ್ರಿ, ಅದಕ್ಕೆ ರೀ ಈ ವಿಷಯನ ಹೇಳಿಲ್ಲ ಅಂದಾಗ ರಂಗನಾಥ್ ಸೂರ್ಯಂಗೆ ನಿನ್ನ ಒಳ್ಳೇದಕ್ಕೆ ಅವಳು ಹೇಳ್ತಿರೋದು ಅಂತ ಹೇಳ್ತಾರೆ. ಸೂರ್ಯ ಅಪ್ಪ ಏನಪ್ಪ ಇವಳಿಗೆ ಸಪೋರ್ಟ್ ಆಗೇ ಮಾತಾಡ್ತಿದ್ದೀರಾ, ಅದು ನನಗೆ 2 ಲಕ್ಷ ಲಾಸ್ ಆಗಿದೆ ಅಂದಾಗ ಮೀನಾ ರೀ ದುಡ್ಡನ್ನ ಯಾವಾಗ ಬೇಕಾದರೂ ಸಂಪಾದನೆ ಮಾಡ್ಕೋಬಹುದು, ಹೊಡೆದಾಕ್ತೀನಿ ಸಾಯಿಸ್ಬಿಡ್ತೀನಿ ಅಂತ ನೀವು ಹೋಗಿದ್ದಿದ್ರೆ ನಿಮ್ಮ ಜೀವನ ಏನಾಗ್ತಿತ್ತು, ನಿಮ್ಮನ್ನು ನಂಬಿರೋ ನನ್ನ ಜೀವನ ಏನಾಗ್ತಿತ್ತು ಅಂದಾಗ ಸೂರ್ಯ ನನ್ನ ಜೀವನ ನನ್ನ ಇಷ್ಟ, ನಿಜ ಹೇಳ್ದೆ ನನ್ನ ಹತ್ರ ಮುಚ್ಚಿಟ್ಟು ಸಮರ್ಥನೆ ಮಾಡ್ಕೋತಿದೀಯಾ ಅಂದಾಗ ಮೀನಾ ನಿಮಗೆ ಏನು ಆಗಬಾರ್ದು ಅನ್ನೋ ಕಾಳಜಿಯಿಂದ ಅಂದಾಗ ಸೂರ್ಯ ಸಾಕಮ್ಮ ಸಾಕು, ಯಾರು ಕೇಳಿದ್ದು ನಿನ್ನ ಕಾಳಜಿ ತೋರಿಸು ಅಂತ ಅಂದಾಗ ರಂಗನಾಥ್
ರಂಗನಾಥ್ ಸೂರ್ಯ ತನ್ನ ಗಂಡ ಯಾವುದೇ ಬಡದಾಟಕ್ಕೂ ಹೋಗ್ಬಾರ್ದು ಅಂತ ತಾನೇ ಎಲ್ಲ ಹೆಂಡ್ತಿನೂ ಬಯಸೋದು, ಅದೇ ಥರ ಮೀನನ್ನು ಮಾಡ್ತಿರೋದು ಕಣೋ ಅಂತ ಹೇಳಿದಾಗ ಶಾಂತಿ ಹೇಳ್ತಾರೆ, ಇದಕ್ಕೆಲ್ಲ ಕಾರಣ ಇವಳೇನಾ, ಕಾರ್ ಹೋಗಿದ್ದು ಇವಳಿಂದಾನೆ, ಅಲ್ಲಿಂದ ಇಲ್ಲಿಗೆ ಜಗಳ, ಇಲ್ಲಿಂದ ಅಲ್ಲಿಗೆ ಜಗಳ ಆಗ್ತಿರೋದೆಲ್ಲ ಇವಳಿಂದಾನೆ ಅಂತಿರ್ಬೇಕಾದ್ರೆ ರಂಗನಾಥ್, ಶಾಂತಿ ಸುಮ್ಮನೆ ಇರು, ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ, ಸೂರ್ಯ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡೋ ಅಂತ ಹೇಳಿದಾಗ ಸೂರ್ಯ, ಹೆಂಗಪ್ಪ ಬಿಟ್ಬಿಡೋಕ್ಕಾಗುತ್ತೆ, ನನಗೆ ಎಷ್ಟೊಂದು ಲಾಸ್ ಆಗಿದೆ ಅಂತ ಗೊತ್ತಾ, ನಾನು ಬಡ್ಡಿ ಕಟ್ತಾ ಇದ್ದೀನಿ, ಬಡ್ಡಿ ಕಟ್ಟೋಕ್ಕೋಸ್ಕರ ಹಗಲು ರಾತ್ರಿ ಕಾರ್ ಓಡಿಸ್ತಿದ್ದೀನಿ ಅಂತ ಹೇಳಿದಾಗ ಮೀನಾ, ಅವತ್ತು ನಾನು ನಿಜ ಹೇಳಿದಿದ್ರೆ ನೀವು ಹೀಗೆ ನಿಂತ್ಕೊಂಡು ಮಾತಾಡೋಕೆ ಇರ್ತಿರಿಲ್ಲ, ಅವನಿಗೆ ಏನಾದರೂ ಮಾಡಿ ಜೈಲಲ್ಲಿ ಇರ್ತಿದ್ರಿ ಅಂದಾಗ ಸೂರ್ಯ, ಅದೆಲ್ಲ ನಿನಗೆ ಯಾಕೆ, ನನ್ನ ಲೈಫಲ್ಲಿ ಡ್ಯೂ ಕಟ್ಕೊಂಡು ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡಿಕೊಂಡು ಖುಷಿಯಾಗಿ ಬಿಂದಾಸಾಗಿ ಇರ್ತಿದ್ದೆ ಕಣೆ, ನನ್ನ ಲೈಫ್ಗೆ ಬಂದು ಎಲ್ಲ ಯಕ್ಕುಟ್ಟೋಯ್ತು ಅಂತಿರ್ಬೇಕಾದ್ರೆ ಮೀನಾ ತಂಗಿನೂ ಅಮ್ಮನೂ ಬರ್ತಾರೆ. ಸೂರ್ಯ ಮೀನನ್ಗೆ, ನಿನ್ನಿಂದಲೇ ಕಣೆ ನಾನು ಸಾಲ್ಗಾರನಾಗಿರೋದು, ಒಂದು ಚೈನ್ ಕತ್ತಲ್ಲ ಹಾಕಿ ಎಷ್ಟೆಲ್ಲ ಪ್ರಶ್ನೆ ಕೇಳ್ದಲ್ಲೇ ನೀನು ಅಂತಿರ್ಬೇಕಾದ್ರೆ ಮೀನಾ ತಂಗಿ ಅಮ್ಮನೂ ಕೇಳಿಸ್ಕೊಂಡು ಅಳ್ತಿರ್ತಾರೆ. ಚೈನ್ ಬಿಡಿಸೋದಕ್ಕೂ ಸಾಲ ಮಾಡಿದ್ದೀನಿ, ಅದನ್ನು ತೀರಿಸ್ತಾ ಇದ್ದೀನಿ, ನಾನು ಈ ಕಾರ್ ಡ್ಯೂ, ಬಾಡಿಗೆ, ಸಾಲ, ಕಾರ್ ರಿಪೇರಿ ಎಲ್ಲದಕ್ಕೂ ದುಡ್ಡು ಕಟ್ತಾ ಕತ್ತಿಗೆ ಸುತ್ತಕೊಂಡು ಪ್ರಾಣ ಹಿಂಡ್ತೈತೆ ಅಪ್ಪ, ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ತರ್ತೀಯ, ನಿಮ್ಮ ಮನೆಯಿಂದ ತರ್ತೀಯ, ಇಲ್ಲಾಂದರೆ ನೀನು ಹೂವು ಕಟ್ಟಿ ಅದನ್ನು ಮಾರಿ ಸಂಪಾದನೆ ಮಾಡಿ ತಂದ್ಕೊಡ್ತೀಯ ಅಂದಾಗ ಶಾಂತಿ ತರ್ತಾಳೆ ಅವ್ರ ಮನೆಯಿಂದ ಸರಿಯಾಗಿ ತಂದ್ಕೊಡ್ತಾಳೆ ಅಂತಿರ್ಬೇಕಾದ್ರೆ ರಂಗನಾಥ್, ಶಾಂತಿ ಇರು, ಸೂರ್ಯ ಸಮಾಧಾನ ಮಾಡ್ಕೊಳ್ಳೋ, ಹಾಗೆಲ್ಲ ಮಾತಾಡಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ, ಅಪ್ಪ ಸಾಲ ತೀರ್ಸೋಕೆ ಇವ್ರ ಅಪ್ಪನ ಮನೆಯಿಂದ ಏನಾದರೂ ದುಡ್ಡು ತರ್ತಾಳ ಅಂತಿರ್ಬೇಕಾದ್ರೆ ಮೀನಾ, ಸಾಕು ನಿಲ್ಲಿಸ್ರಿ, ನನ್ನ ಬಗ್ಗೆ ಏನು ಬೇಕಾದರೂ ಮಾತಾಡ್ರಿ, ಆದರೆ ನಮ್ಮ ಮನೆಯವ್ರ ಬಗ್ಗೆ ಏನು ಮಾತಾಡಬೇಡಿ, ನಿಮ್ಮ ಒಳ್ಳೇದಕ್ಕೆ ನಾನು ಸತ್ಯನ ಮುಚ್ಚಿಟ್ಟಿದ್ದಕ್ಕೆ ಎಲ್ಲದಕ್ಕೂ ನಾನೇ ಹೊಣೆ ಅನ್ನೋ ಹಾಗೆ ಮಾತಾಡ್ತೀರಾ, ನಾನೇನಾದರೂ ಸತ್ಯ ಹೇಳಿದಿದ್ರೆ ಇವಾಗ ಓಡಾಡ್ತಿದ್ದೀರಲ್ಲ ಕಾರು, ಅದನ್ನು ಓಡಿಸೋಕೆ ಆಗದೆ ಜೈಲಲ್ಲಿ ಇರಬೇಕಾಗಿತ್ತು, ನಮ್ಮ ಮನೆಯವ್ರ ಬಗ್ಗೆ ಏನಾದರೂ ಮಾತಾಡಿದರೆ ಸರಿ ಇರಲ್ಲ ಅಂದಾಗ ಸೂರ್ಯ, ಮಾಡೋದೆಲ್ಲ ಮಾಡಿ ನನಗೆ ಮಾತಾಡ್ತೀಯಾ ಅಂತ ಹೇಳಿ ಹೊಡೆಯೋಕ್ಕೆ ಹೋದಾಗ ರಂಗನಾಥ್ ಸೂರ್ಯ ಅಂತ ಕರೀತಾರೆ. ಆಗ ಮೀನಾ ಅಮ್ಮನೂ ತಂಗಿನೂ ಮೀನಾ ಹತ್ರ ಬಂದು ನಿಂತ್ಕೋತಾರೆ. ಆಗ ರಂಗನಾಥ್, ಲಕ್ಷ್ಮಮ್ಮ ನೀವು ಯಾವಾಗ ಬಂದ್ರಿ ಅಂತ ಕೇಳಿದಾಗ ಲಕ್ಷ್ಮಮ್ಮ, ನಾವು ಈಗ ಬಂದೋ ಅಣ್ಣ, ಅಳಿಯಂದ್ರೆ ಯಾಕೆ ಈಗ ಜಗಳ ಆಡ್ತಿದ್ದೀರಾ ಅಂತ ಕೇಳಿದಾಗ ಏನಾಯಿತು, ನನ್ನ ಮಗಳದು ಏನು ತಪ್ಪು ಅಂತ ಕೇಳಿದಾಗ ಸೂರ್ಯ, ನಿಮ್ಮ ಮಗಳದು ಏನು ತಪ್ಪಿಲ್ಲ, ಮದುವೆ ಮಂಟಪದಲ್ಲಿ ತಾಲಿ ಕಟ್ಟಿದ್ನಲ್ಲ ಅದೇ ನಾನು ಮಾಡಿದ ದೊಡ್ಡ ತಪ್ಪು ಅಂತ ಹೇಳ್ತಾರೆ. ಆಗ ಲಕ್ಷ್ಮಮ್ಮ, ಮಾದೇಶನ ವಿಷಯ ಎಲ್ಲ ನನಗೆ ಗೊತ್ತಾಯಿತು, ತಪ್ಪಾಯಿತು ಅಳಿಯಂದ್ರೆ ಅಂತ ಕೇಳ್ತಿರ್ತಾರೆ. ನಾವು ಬಂದಿದ್ದು ರೋಹಿಣಿನ ಮತ್ತು ಮನೋಜ್ನ ಊಟಕ್ಕೆ ಕರೆಯೋಕ್ಕೆ ಅಂತ ಬಂದೋ ಅಂತ ಹೇಳಿದಾಗ ಸೂರ್ಯ, ಅವರು ನಿಮ್ಮನೆ ಅವಲಕ್ಕಿ ಉಪ್ಪಿಟ್ಟು ತಿನ್ನೋದು ಬೇಡ, ಬೇಕಿದ್ರೆ ನಿಮ್ಮ ಮಗಳನ್ನ ಶಾಶ್ವತವಾಗಿ ಕರ್ಕೊಂಡೋಗಿ ಅಂತ ಹೇಳ್ತಾನೆ.